ಮೇಡಮ್ 2 ವರ್ಷದಿಂದ ನಾವ್ ಮೇಡಮ್ ಯಾವಾಗ ಟೆಲಿಪತಿ ಫೋನಲ್ಲಿ ಇಸ್ಕೊಂಡೆ ಮಾಡ್ತಾ ಇದ್ದೆ. ಆಮೇಲೆ ನಮ್ಗೆ ಹಿಂಗೆ ಹುಷಾರಿಲ್ದಿರ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರು. ಆಮೇಲೆ ಮೇಡಮ್ ಒಂದ್ಸಲಿ ಫೋನ್ ಮಾಡಿದ್ದೆ, ನೀನು ಟೆಲಿಪತಿಗ್ ಬಾ ಅಂತ. ನಾನು ಇಲ್ಲಿಂದ ಮೈಸೂರ್ಗ್ ಬಾ ಅಂತ ಹೇಳಿದ್ರು. ನಾನು ಇಲ್ಲಿಂದ ಹೋಗಕ್ ಆಗಲ್ಲ ಅಂದ್ರೆ ನಮ್ಮ ಮನೇಲಿ ಅದೆಲ್ಲ ನಂಬ್ತಾ ಇರ್ಲಿಲ್ಲ. ಹಾಸ್ಪಿಟಲ್ ಕರ್ಕೊಂಡು ಆಪರೇಷನ್ ಮಾಡಿಸ್ಬಿಡೋದು. ಮತ್ತೆ ಏನ್ ಮಾಡೋದು, ನನ್ನ ಮೇಡಮ್ ನಂಬರ್ ನಾನು ಫೋನ್ ತಿರ್ಗಾ ಯೂಟ್ಯೂಬ್ ಹೋದೆ. ಆಮೇಲೆ ಮೇಡಮ್ ನಂಬರ್ ಸಿಕ್ತು, ತಿರ್ಗಾ ಮಾಡ್ದೆ. ನಾನು ಧ್ಯಾನ ಮಾಡಕ್ ಬಂದೆ. ಸರೋಜ ಮಲ್ಲಿಕಾರ್ಜುನ್ ಅವ್ರದ್ದು ಕ್ಯಾಚ್ ಮಾಡ್ತಾ ಇದ್ವಿ. ಫಸ್ಟ್ ಇವ್ರದ್ದು ಅಶ್ವಿನಿ ಅವರು ನಂಬರ್ ಮೊನ್ನೆ ಒಂದು 15 ದಿವಸದಲ್ಲಿ ನನ್ನ ಫೋನ್ಗೆ ಬಂತು. ಫೋನ್ ಮಾಡಿದೆ ನಾನು. ಆಮೇಲೆ ಅವ್ರ ಫೌಂಡೇಶನ್ ಧ್ಯಾನ ಐತೆ ಬನ್ರಿ ಅದು ನಮ್ಗೆ. ಆಮೇಲೆ ಲಿಂಕ್ ಕಳ್ಸಿದ್ರು. ನಮ್ಗೆ ಗುರುಗಳು ಅಲ್ಲ, ನಮ್ ಜನ್ಮ ಕೊಟ್ಟಿದ್ದ ಅಣ್ಣ ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಕಷ್ಟ ಅಂದ್ರೆ ಹೇಳ್ಕೊಡಕ್ ಅಂದ್ರೆ ನಮ್ಮ ಅಣ್ಣನ ಇವ್ರು. ಅವ್ರು ನಮ್ಮ ಅತ್ತಿಗೆ ಅನ್ಕೊಂಡೆ. ತುಂಬಾ ಖುಷಿ ಆಯ್ತು ನಮ್ಗೆ. ಧ್ಯಾನ ಮಾಡ್ತೀರಿ, ಇವಾಗ ಏನು ಇಲ್ಲ, ಏನೇ ಇದ್ರು ನಾನು ನೆಗೆಟಿವ್ ತಗೊಳಲ್ಲ, ಪಾಸಿಟಿವ್. ಯಾಕಂದ್ರೆ ನನ್ನ ಹತ್ರ ಏನು ಇಲ್ಲ, ಆರೋಗ್ಯ ಇದೆ, ನಮ್ಮ ಅಣ್ಣ ಇದಾರೆ, ಅವ್ರು ನಮ್ಮ ಅತ್ತಿಗೆ ಇದಾರೆ, ನಮ್ ತಂದೆ ತಾಯಿ ಅಂತ ನಾನು ನನಗ್ ತಂದೆ ಇಲ್ಲ, ನಮ್ ತಂದೆ ತರ ಅಂತ ನಾನ್ ತಿಳ್ಕೊಂಡು ನಾನು ಇನ್ನು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು, ಹೆಚ್ಚು ಹೆಚ್ಚು ಎಲ್ಲಾರ್ಗು ಹೇಳ್ಬೇಕು. ಅದೇ ನನ್ನ ಅನಿಸಿಕೆ.